ಇನ್ನು ಇದಿಷ್ಟೇ ಅಲ್ಲ, ರಾಜಕಾರಣಿಗಳು ಕೂಡ ವಿಶಸ್ ಮಾಡಿದಾರಲ್ವಾ? ಹೌದು. ಸೊ ಯಾವ ರೀತಿಯಾಗಿ ಶುಭಾಶಯವನ್ನ ಕೋರಿದ್ದಾರೆ? ಕೆಲವರಂತೂ ಟಿ ಶರ್ಟ್ ಹಾಕೊಂಡ್ಬಿಟ್ಟಿದ್ರಪ್ಪ. ಯಾಕೊಂದು ಐಡಿಯಾ ಮಾಡಬಾರ್ದಾಗಿತ್ತು ಸರ್ಕಾರ? ಬಡವರಿಗೋಸ್ಕರ ಇಲ್ಲಿಂದ ಒಂದು ವಿಮಾನ ಎಲ್ಲಿ ಪಂದ್ಯಾವಳಿ ನಡೀತಾ ಇದೆ ಅಲ್ಲೆಲ್ಲರಿಗೂ ಕೂಡ ಒಂದು ಫ್ಲೈಟಲ್ಲಿ ಎಷ್ಟು ಜನ ಹೋಗ್ತಿರೋ ಅವ್ರಿಗೆ ಮಾತ್ರ ಟಿಕೆಟ್ಗಳನ್ನು ಕೊಡಿಸ್ಬಿಡ್ಬೋದಾಗಿತ್ತಪ್ಪ. ಒಳ್ಳೆ ಹೆಸರಿರೋದಲ್ವಾ ಸರ್ಕಾರಕ್ಕೆ? ಹೌದು, ಒಳ್ಳೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಆಗಿರೋರು ನಿಮಗೆ ಯಾರಾದರೂ ಒಬ್ಬರು ಸ್ಪಾನ್ಸರ್ ಈಗಲೂ ಕಾಲ ಮಿಂಚಿಲ್ಲ, ಟ್ರೈ ಮಾಡಿ ನೋಡಿ ಏನು ವಿಶಸ್ ಮಾಡಿದಾರಂತ. Past 18 years, we are waiting for a great day. 18 years of great passion and unwavering dedication, and now the moment has arrived. As our Royal Challengers Bangalore step into the field of final, now the entire state stands behind all of you, pride and belief. Please carry on. This is not just a jersey, but the dream of millions. We are with you. Karnataka is with you. Go bring the trophy home, boys. Karnataka stands. On behalf of government, I would like to wish you all the best. The entire Karnataka, millions of people are waiting for this trophy. I hope you bring us. Let us enjoy. Let us wish you all the best. Thank you. RCBಗೆ ಗೆಲುವಾಗಲಿ, ಗೆಲುವಾಗಕ್ಕೂ ನಮಗೆ ನಂಬಿಕೆ ಏನಿದೆ ಅಂದರೆ ಒಳ್ಳೆ ತಂಡ ಇರೋದ್ರಿಂದ ಗೆಲುವಾಗುತ್ತೆ ಅನ್ನೋ ಪೂರ್ಣ ವಿಶ್ವಾಸ ಇದೆ. ನಾನು ಕೂಡ ಶುಭ ಕೋರ್ತೀನಿ. RCBಗೆ ದೊಡ್ಡ ಗೆಲುವಿನ ಅಂತರ ಸಿಗಲಿ. ನಾವೆಲ್ಲರೂ ಕೂಡ ಕರ್ನಾಟಕದ ಎಲ್ಲ ಜನತೆಯೂ ಕೂಡ RCB ಗೆಲುವಿಗೆ ಪ್ರಾರ್ಥನೆಯನ್ನು ಮಾಡ್ತೀರಿ. ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಬೆಸ್ಟ್ ಆಫ್ ಲಕ್, ಗುಡ್ ಲಕ್. ಈ ಬಾರಿ ಕಪ್ ನಮ್ಮದೇ. ಪಂಜಾಬ್ ಮತ್ತು RCB ಮಧ್ಯದಲ್ಲಿ ಮ್ಯಾಚ್ ಆಗ್ತಾ ಇದೆ. ನಾನು ಚಾಮುಂಡೇಶ್ವರಿನಲ್ಲಿ ಬೇಡ್ಕೊಳ್ತೀನಿ, ಈ ಬಾರಿ ಕಪ್ಪು ನಮಗೆ ಕೊಡಮ್ಮ ಅಂತ ನಾನು. ಹಲವಾರು ವರ್ಷಗಳ ನಂತರ ಬೆಂಗಳೂರಿನ RCB ತಂಡ ಫೈನಲ್ಗೆ ಬಂದಿರತಕ್ಕಂಥದ್ದೇನಿದೆ, ಎಲ್ಲರ ಒಂದು ನಿರೀಕ್ಷೆ ಫೈನಲ್ನ ಪಂದ್ಯಾವಳಿಯಲ್ಲಿ RCB ತಂಡ ಈ ಬಾರಿ ಪ್ರಶಸ್ತಿಯನ್ನು ಪಡಿತಾರೆ ಅಂತಕ್ಕಂಥ ಒಂದು ದೊಡ್ಡ ಮಟ್ಟದ ಎಲ್ಲರಲ್ಲೂ ನಿರೀಕ್ಷೆಗಳೇನಿದೆ. ಈ ಬಾರಿಯ ಫೈನಲ್ನಲ್ಲಿ RCB ತಂಡ ಯಶಸ್ವಿಯಾಗಿ ಕಪ್ಪನ್ನು ಪಡೆಯತಕ್ಕಂಥದ್ರಲ್ಲಿ ಎಲ್ಲರ ಶ್ರಮ, ನಮ್ಮ ಕ್ರೀಡಾಪಟುಗಳು ಇವತ್ತು ಯಶಸ್ಸನ್ನು ಕಾಣಲಿ ಅಂತಕ್ಕಂಥ ಒಂದು ಶುಭ ಹಾರೈಸ್ತೀನಿ. ಸರ್, ಕನ್ನಡದ ತಂಡ, ಕರ್ನಾಟಕದ ತಂಡ RCB ಗೆದ್ದೆ ಗೆಲ್ತೆ ಕರ್ನಾಟಕದ ಕಪ್ಪು. ಈ ಸತೆ ಕಪ್ಪು ನಮ್ಮದೇ. ನಮ್ಮ ರಾಜ್ಯದ ಅತ್ಯಂತ ಶ್ರೇಷ್ಠವಾದಂಥ ಟೀಮು RCB. ಪಂಜಾಬ್ ಎರಡೂ ಮ್ಯಾಚ್ ಫೈನಲ್ದವ. RCB ಇಷ್ಟೆಲ್ಲ ಇದನ್ನು ಗೆದ್ಕೋದು ಬಂದಿದೆ. ಒಂದೊಂದು ಸರಿ ಅತಿ ಕ್ಷೀಣವಾದಂಥ ಆಟ ಆಡಿಯೂ ಕೊನೆಗೆ ಗೆದ್ದಿದ್ದಾರೆ. ಹೀಗಾಗಿ ಯಾವ ಪಂದ್ಯದಲ್ಲಿ ಸಹಿತ ಅವರು ಕಳಪೆ ಇದನ್ನು ಮಾಡಿಲ್ಲ. ಇದರಲ್ಲಿ ಸಹಿತ ಗೆಲ್ತಾರೆ, ಕರ್ನಾಟಕಕ್ಕೆ ಒಂದು ಹೆಸರು ತರ್ತಾರೆ ಅನ್ನೋಂಥ ನನಗಿದೆ. ಆ ಹಿನ್ನೆಲೆಯಲ್ಲಿ RCBಗೆ ನನ್ನ ಶುಭಾಶಯಗಳನ್ನು ಸಲ್ಲಿಸ್ತೀನಿ. ಈ ಸಾರಿ ಕಪ್ಪು ನಮ್ಮವರೇ ಗೆಲ್ಲಬೇಕು. ಕೊಹ್ಲಿ ಅವರು 18 ವರ್ಷಗಳಿಂದ ಬೇರೆ ಯಾವುದೇ ಇದಕ್ಕೆ ಹೋಗದೆ ಪರ್ಮನೆಂಟಾಗಿ RCBಗೆ ಆಡ್ತಾರೆ. ಜನರು ಕೊಡುವ ಗೌರವದಲ್ಲಿ ವ್ಯತ್ಯಾಸ ಆಗಿಲ್ಲ. ಯಾಕೆಂದರೆ ಈಸ್ ಆಟಿಟ್ಯೂಡ್ ಆ್ಯಂಡ್ ಆಕ್ಟಿವ್ನೆಸ್ ಇನ್ ದಿ ಫೀಲ್ಡ್ ಎಲ್ಲರನ್ನು ಕೂಡ ಮೆಚ್ಚಿಸುವಂಥ ನಡೆ. ಅದಕ್ಕೆ ಕಪ್ಪು ಅವರೇ. RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸುಮಾರು 4ನೇ ಬಾರಿ ಫೈನಲ್ಸ್ಗೆ ಬಂದಿದ್ದಾರೆ. ಇವತ್ತು ಅಂತಿಮ ಹಣಾಹಣಿ ಈಗ ತೀರ್ಮಾನ ಆಗಿದೆ. ಪಂಜಾಬ್ ಕಿಂಗ್ಸ್ಗೂ RCBಗೆ ಮ್ಯಾಚು ಅಹಮದಾಬಾದಲ್ಲಿ ನಡೀತದೆ. ಶುಭ ಹಾರೈಸ್ತಾ ಇದ್ದೀವಿ ಇಡೀ ನಮ್ಮ ಕರ್ನಾಟಕದ ಸಮಸ್ತ ಮತ್ತು RCBಯ ಎಲ್ಲ ಅಭಿಮಾನಿಗಳು ಇಡೀ ದೇಶದಲ್ಲಿ. ಯಾಕಂದರೆ ಎಲ್ಲೋದ್ರೂ RCBಗೆ ಅಭಿಮಾನಿಗಳು ಜಾಸ್ತಿ ಇದ್ದಾರೆ. ಅವರೆಲ್ಲರ ಆಶೆ ಇದೆ ಅಂತ ಈ ಸತಿ ಕಪ್ ನಮ್ದು ಆಗಬೇಕು.